ನಾಳೆ ಅಂದರೆ ಏಪ್ರಿಲ್ 8ನೇ ತಾರೀಕು ಧಾರವಾಡದಲ್ಲಿರುವ DC ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಬೇಕಂತೇಳಿ ಪೊಲೀಸ್ ಪರ್ಮಿಷನ್ಸ್ ಕೊಟ್ಟಿದ್ವಿ. ಆದರೆ ಇವತ್ತು ಏನಂದರೆ ಪೊಲೀಸ್ ಪರ್ಮಿಷನ್ಸ್ ನಿರಾಕರಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ ಸರ್ಕಾರದ ಒತ್ತಡದಿಂದ. ಈ ಸರ್ಕಾರದ ಒತ್ತಡದಿಂದ ಇವತ್ತು ಪೊಲೀಸ್ ಪರ್ಮಿಷನ್ ನಿರಾಕರಿಸಿದ್ದಾರೆ. ಆದರೆ ಯಾವ ವಿದ್ಯಾರ್ಥಿಗಳು ಧೃತಿ ಕೆಡಬೇಡಿ ಮತ್ತು ಆವೇಶಕ್ಕೆ ಒಳಗಾಗಬೇಡಿ. ಎಲ್ಲ ವಿದ್ಯಾರ್ಥಿಗಳು ನೀವು ಒಂದು ಪೇಷನ್ಸ್ ಮೇಂಟೈನ್ ಮಾಡಿ ಎಲ್ಲರೂ ಲೈಬ್ರರಿಲಿ ಕೂತ್ಕೊಂಡು ಓದ್ತಾ ಇರಿ. ನಾಳೆ ಏನು ಒಂದು ಹೋರಾಟ, ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಅನುಮತಿ ಸಿಗದೇ ಇರೋ ಕಾರಣ ನಾವು ಕಾನೂನು ರೀತಿಯಲ್ಲಿ ಅಂದರೆ ನ್ಯಾಯಾಲಯದ ಮೊರೆ ಹೋಗಿ ನಾವು ಕೋರ್ಟ್ ಮುಖಾಂತರ ಪರ್ಮಿಷನ್ಸ್ ತೊಗೊಂಬಂದು ಮತ್ತೆ ಒಂದು ಡೇಟ್ ಡಿಸೈಡ್ ಮಾಡಿ ಅನಿರ್ದಿಷ್ಟಾವಧಿ, ಈ ಸತಿ ಬರೀ ಒಂದಿನ ಹೋರಾಟ ಅಲ್ಲ, ಯಾವುದೇ ಕಾರಣಕ್ಕೂ ಒಂದಿನದ ಹೋರಾಟ ಆಗಬಾರ್ದು. ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತಂದರೆ 8 ತಿಂಗಳೊಳಗಡೆ 56,432 ಹುದ್ದೆಗಳನ್ನು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಮತ್ತು KPSCಲಿ ಆಗ್ತಿರೋ ಒಂದು ಅಕ್ರಮಗಳನ್ನು CBI ತನಿಖೆ ಮಾಡಬೇಕು. ಅಲ್ಲಿವರೆಗೂ ಈ ಒಂದು ಹೋರಾಟ ಮಾಡ್ತಾ ಇರೋಂಥದ್ದು. ನಾಳೆ ನಾವು ನ್ಯಾಯಾಲಯದ ಮುಖಾಂತರ ಒಂದು ಪರ್ಮಿಷನ್ಸ್ ತೊಗೊಂಡು ನಾವೇನು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅನಿರ್ದಿಷ್ಟಾವಧಿ ಹೋರಾಟ. ಆದಷ್ಟು ಬೇಗ ನಾನು ನಿಮಗೆ ದಿನಾಂಕ ತಿಳಿಸ್ತೀನಿ. ಎಲ್ಲರೂ ಈ ಒಂದು ವಿಚಾರವಾಗಿ ಯಾವುದೇ ಕಾರಣಕ್ಕೂ ನೀವು ಧೃತಿ ಕೆಡದಿರ ಮತ್ತು ಒಂದು ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡ್ ಬರಬಾರ್ದು. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಆದಷ್ಟು ಬೇಗ ಈ ಒಂದು ಕೋರ್ಟ್ ಮುಖಾಂತರ ಒಂದು ಪರ್ಮಿಷನ್ಸ್ ತೊಗೊಂಬಂದು ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.